ಆರ್ಥ್ರೈಟಿಸ್ಸು ಅಥವಾ ಇದೆಲ್ಲ ತುಂಬ ಕಾಮನ್ ಆಗಿದೆ. ಇವು ಮೊದಲಿಗೆ ಕಂಪೇರ್ ಮಾಡಿದ್ರೆ ನೀವು ತುಂಬ ಪೇಷಂಟ್ಸ್ ಈಗ ಈ ಸರ್ಜರಿ ಆಗೋದಾಗಲಿ ಅಥವಾ ಟ್ರೀಟ್ಮೆಂಟ್ ಆಗೋದಾಗಲಿ ನಮ್ಮ ಫ್ಯಾಮಿಲೀಸಲ್ಲಿ ಆಗಲಿ ನಮ್ಮ ನೇಬರ್ಸ್ ಆಗಲಿ ಅಥವಾ ನಮ್ಮ ಸೊಸೈಟೀಸಲ್ಲಿ ಆಗಲಿ ಸಮಾಜದಲ್ಲಿ ನೀವು ಜಾಸ್ತಿ ಪೇಷಂಟ್ಗಳು ಈ ತೊಂದರೆ ಅನುಭವಿಸೋದು ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆ ಮಾಡೋದ ಅಂಥ ಉದಾಹರಣೆಗಳನ್ನು ನಾವು ಮೊದಲಿಗಿಂತ ಜಾಸ್ತಿ ನೋಡ್ತಾ ಇದ್ದೀವಿ. ಇದಕ್ಕೆ ಒಂದೆರಡು ಕಾರಣಗಳು ಇರ್ಬೋದು ಅಂತ ನಾನು ಹೇಳ್ತೀನಿ. ಒಂದು ಅಂದರೆ ಈಗ ಈ ಇಷ್ಟೊಂದು ಮೀಡಿಯಾ ಸೋಷಿಯಲ್ ಇದು ಅವೇರ್ನೆಸ್ ಅಂತ ಹೇಳಬೇಕು. ಕಾಯಿಲೆಗಳು ಮೊದಲು ಬರ್ತಾಯಿತ್ತು, ಬಟ್ ತುಂಬ ಜನ ಅದನ್ನು ಅವರ ಜೀವನದಲ್ಲಿ ಇದು ನಮ್ಮ ಇದು ಅಂತ ಹೇಳಿಬಿಟ್ಟು ಹಣೆ ಬರ ಅಂದ್ಕೊಂಡು ಅದನ್ನು ಟ್ರೀಟ್ಮೆಂಟ್ ಮಾಡೋ ಒಂದು ಅವಕಾಶ, ಟ್ರೀಟ್ಮೆಂಟ್ ಮಾಡೋಂಥ ಒಂದು ಆಪ್ಷನ್ನು ತುಂಬ ಜನಕ್ಕೆ ಇರಲಿಲ್ಲ. ಅಥವಾ ಆಮೇಲೆ ಅವ್ರಿಗೆ ಅಲ್ಲಿ ಆ ಥರ ಟ್ರೀಟ್ಮೆಂಟ್ಗಳ ಫೆಸಿಲಿಟೀಸ್ ಇರಲಿಲ್ಲ, ಅವೇರ್ನೆಸ್ ಇರಲಿಲ್ಲ, ಮತ್ತು ಅದಕ್ಕೆ ತಕ್ಕಂಥ ಒಂದು ತಂತ್ರಜ್ಞಾನ ಆಗಲಿ ಅನುಭವ ಆಗಿರಲಿ ಎಕ್ಸ್ಪೀರಿಯನ್ಸ್ ಇರುವ ಡಾಕ್ಟರ್ಸು ಸೆಂಟರ್ಸು ಹಾಸ್ಪಿಟಲ್ಸ್ ಎಲ್ಲ ಇರಲಿಲ್ಲ. ಬಟ್ ಈಗ ಕಳೆದ ಒಂದು 2-3 ದಶಕದಲ್ಲಿ ನಾವು ಈ ಥರ ಅನುಭವ ಇರುವಂಥ ವೈದ್ಯರುಗಳಾಗಲಿ ಲೇಟೆಸ್ಟ್ ಟೆಕ್ನಾಲಜಿ ಆಗಲಿ ರೋಬೋಟಿಕ್ ಸರ್ಜರಿ ಅಂಥದ್ದು ಇದೆಲ್ಲ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಪ್ಲಸ್ ಇದರಿಂದಾಗಿ ನಾವು ಪೇಷಂಟ್ಗಳಿಗೆ ಮಾಡುವ ಟ್ರೀಟ್ಮೆಂಟಲ್ಲಿ ನಾವು ಅವ್ರಿಗೆ ಒಳ್ಳೆಯ ರೀತಿಯಾದಂಥ ಒಂದು ಔಟ್ಕಮ್ ಅಥವಾ ರಿಸಲ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಆಗೋದ್ರಿಂದ ಈ ಥರ ಟ್ರೀಟ್ಮೆಂಟ್ಗಳು ಜಾಸ್ತಿ ಪಾಪ್ಯುಲರ್ ಆಗ್ತಾ ಇದ್ದಾವೆ. ಸೊ ರಿಸಲ್ಟ್ ಒಳ್ಳೇದು ಬಂದಾಗ ಅವಾಗ ಅವರು ಬೇರೆ ಪೇಷಂಟ್ಗಳನ್ನ ಈ ಥರ ಟ್ರೀಟ್ಮೆಂಟ್ಗೆ ಮೋಟಿವೇಟ್ ಮಾಡೋಂಥ ಒಂದು ಸಿಚುವೇಶನ್ ಈಗ ಇದೆ. ಈಗ ಕಂಪೇರ್ ಟು ಮೊದಲು ಕಂಪೇರ್ ಮಾಡಿದ್ರೆ ಈಗ ಯಾಕೆ ಈ ಥರ ಆರ್ಥೋಪೆಡಿಕ್ ಪ್ರಾಬ್ಲಮ್ಗಳು ಜಾಸ್ತಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಒಂದು ಕೆಲವು ಉದಾಹರಣೆಗಳು ಹಾಗೂ ವಿವರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಏನಂದರೆ ಒಂದು ಮೇಯ್ನಾಗಿ ಈಗ ನಮ್ಮದು ಲೈಫ್ ಸ್ಟೈಲ್ ಎಲ್ಲ ಇಂಡೋರ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಎ ಸಿಯಲ್ಲಿರೋದಾಗಲಿ ಎ ಸಿ ಕಾರಲ್ಲಿ ಓಡಾಡೋದಾಗಲಿ ಬಿಸಿಲಿನಲ್ಲಿ ನಮಗೆ ವೈಟಮಿನ್ ಡಿ ಅಂಶ ಸಾಮಾನ್ಯವಾಗಿ ಬಿಸಿಲಲ್ಲಿ ಸಿಗುತ್ತೆ. ನಾವು ವೈಟಮಿನ್ ಡಿ ಬಿಸಿಲಿಗೆ ಎಕ್ಸ್ಪೋಜರ್ ಕಡಿಮೆ ನಮಗೆ. ಮನೆಯಲ್ಲಿ ಎ ಸಿ, ಕಾರಲ್ಲಿ ಎ ಸಿ, ಆಫೀಸಲ್ಲಿ ಎ ಸಿ, ಬಿಸಿಲಲ್ಲಿ ಓಡಾಡೋದಿಲ್ಲ. ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಮ್ಮಿ ಆಗಿದೆ, ಸೆಡೆಂಟ್ರಿ ಲೈಫ್ ಸ್ಟೈಲು. ಆಮೇಲೆ ಮೋಸ್ಟ್ ಆಫ್ ದ ಕೆಲಸಗಳೆಲ್ಲ ಡೆಸ್ಕ್ ಜಾಬ್ಸ್. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ಎಕ್ಸರ್ಸೈಸಸ್ಸು ಆಫ್ಕೋರ್ಸ್ ಈಗ ಸ್ವಲ್ಪ ಅವೇರ್ನೆಸ್ ಬಂದಿದೆ ಎಕ್ಸರ್ಸೈಸ್ ಬಗ್ಗೆ ಎಲ್ಲ. ಇಲ್ಲದಿದ್ದರೆ ಜನರಲ್ ಆಗಿ ವರ್ಕಿಂಗ್ ಪಾಪ್ಯುಲೇಷನು, ಹೆಕ್ಟಿಕ್ ಶೆಡ್ಯೂಲ್ಸ್, ಇದರಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ಸೆಲ್ಫ್ ಕೇರ್ ಅಂತ ಹೇಳ್ತೀವಿ. ನಮಗೆ ಸೆಲ್ಫ್ ಕೇರ್ಗೆ ಟೈಮ್ ಇಲ್ಲ, ಎಕ್ಸರ್ಸೈಸ್ ಮಾಡಲಿಕ್ಕೆ ಟೈಮ್ ಇಲ್ಲ. ಇದು ಕೆಲಸದ ಒತ್ತಡ, ಆಮೇಲೆ ಸಮಯದ ಕೊರತೆ, ಇದರಿಂದಾಗೆಲ್ಲ ಒಬೆಸಿಟಿ, ವೆಯ್ಟ್ ಗೇನ್ ಆಗೋದಾಗಲಿ, ಪ್ರಾಪರ್ ಆದ ನ್ಯೂಟ್ರಿಷನ್ನು ಡಯಟ್ ಇಲ್ಲ, ಜಂಕ್ ಫುಡ್ಗಳಾಗಲಿ ಈ ಫಾಸ್ಟ್ ಫುಡ್ಗಳೆಲ್ಲ ಏನು ಹೇಳ್ತೀವಿ ಆ ಥರದ್ದೆಲ್ಲ ಇದು ನಮ್ಮ ಬ್ಯಾಲೆನ್ಸ್ಡ್ ಡಯಟ್ ಸಿಗೋದಿಲ್ಲ. ಪ್ಲಸ್ ಈ ಪ್ರೆಷರ್ ಆಫ್ ವರ್ಕ್, ಇದರಿಂದಾಗಿ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಆರ್ ಲೈಫ್ ಸ್ಟೈಲ್ ರಿಲೇಟೆಡ್, ನಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು. ಅದರಿಂದಾಗಿ ನಮ್ಮ ಈ ಬೋನ್ದು ಡೆನ್ಸಿಟಿ ಕಡಿಮೆ ಆಗುತ್ತೆ. ಈ ಬೋನ್ ಡೆನ್ಸಿಟಿ ಕಡಿಮೆ ಆಗಿ ಅರ್ಲಿ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಇದು ಅಲ್ಲದೆ ಕೆಲವು ಫ್ಯಾಕ್ಟರ್ಸ್ ಇದೆ, ಇದೆಲ್ಲ ನಾವು ಮಾಡಿಫೈಯಬಲ್ ಫ್ಯಾಕ್ಟರ್ಸ್ ಅಂತ. ಈಗ ವೆಯ್ಟ್ ಮ್ಯಾನೇಜ್ ಮಾಡೋದಾಗಲಿ, ಪ್ರಾಪರ್ ಫುಡ್ ತಗೊಳ್ಳೋದಾಗಲಿ, ಕ್ಯಾಲ್ಶಿಯಂ ವೈಟಮಿನ್ ಡಿ ರಿಚ್ ಫುಡ್ ತಗೊಳ್ಳೋದು, ಇದೆಲ್ಲ ದೀಸ್ ಆರ್ ಆಲ್ ಅಂಡರ್ ಅವರ್ ಕಂಟ್ರೋಲ್. ಇದಲ್ಲದೆ ನಮಗೆ ಜೆನೆಟಿಕ್ ಆಗಿ ಈಗ ಫ್ಯಾಮಿಲಿ ಹಿಸ್ಟ್ರಿ ಇರಲಿ, ಜೆನೆಟಿಕ್ ಹಿಸ್ಟ್ರಿ ಇರಲಿ, ಅದನ್ನು ನಾವು ತುಂಬ ಮಟ್ಟಕ್ಕೆ ನಾವು ಅದನ್ನು ಚೇಂಜಸ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮಗೀಗ ಒಂದು ಆರ್ಥ್ರೈಟಿಸ್ ಒಂದು 55 ಇಯರ್ಸಲ್ಲಿ ಡೆವಲಪ್ ಆಗಬೇಕಂತಿದ್ರೆ ಟು ಸಮ್ ಎಕ್ಸ್ಟೆಂಟ್ ಅದು ಡೆವಲಪ್ ಆಗೇ ಆಗುತ್ತೆ. ಬಟ್ ಅದ್ರ ಜೊತೆಗೆ ನಮ್ಮ ವೆಯ್ಟ್ ಜಾಸ್ತಿ ಇದ್ದರೆ, ಪುವರ್ ಇದು ಸೆಡೆಂಟ್ರಿ ಲೈಫ್ ಸ್ಟೈಲು ಪ್ಲಸ್ ಡಯಟ್ರಿ ಹ್ಯಾಬಿಟ್ಸ್ ಎಲ್ಲ ಚೆನ್ನಾಗಿಲ್ಲ ಅಂದರೆ ಪ್ರಾಬ್ಲಿ ಅದು ಇನ್ನೂ ಬೇಗನೆ ಒಂದು ಫ್ಯೂ ಇಯರ್ಸ್ ಬೇಗನೆ ಬರ್ಬೋದು. ಸೊ ಮೋಸ್ಟ್ ಆಫ್ ದ ಇದು ನಮ್ಮ ಡಯಟು, ಜಂಕ್ ಫುಡ್ಡು, ಸೆಡೆಂಟ್ರಿ ಲೈಫ್ ಸ್ಟೈಲು, ಲ್ಯಾಕ್ ಆಫ್ ಎಕ್ಸರ್ಸೈಸು, ಇದರಿಂದಾಗಿ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಗಳು ಬರ್ತಾ ಇದ್ದಾವೆ. ಮತ್ತು ಈಗ ಆರ್ಥ್ರೈಟಿಸು ಹಾಗೆ ಮೊದಲ ಕಾಲದಲ್ಲಿ 70-80 ವರ್ಷಕ್ಕೆ ಬರ್ತಾ ಇರೋದು, ಈಗ ನಾವು ಡೇಸ್ ಈಗ ಅದನ್ನು ತುಂಬ ಅರ್ಲಿಯರ್ ಏಜು ಒಂದು 50-55. ಈಗ ನಮ್ಮ ಒಂದು ಈ ನೀ ರಿಪ್ಲೇಸ್ಮೆಂಟ್ ಮಾಡುವ ಅವರೇಜ್ ಪೇಷಂಟ್ ಏಜ್ ಒಂದು 55-60 ಇರುತ್ತೆ. ಅಂದರೆ ಅರ್ಲಿ ಅಂದರೆ ಒಂದು 50 ವರ್ಷಕ್ಕೆ ಸರ್ಜರಿ ಬೇಕಾಗುವಷ್ಟು ವೇರ್ ಆ್ಯಂಡ್ ಟೇರ್ ಆಗಿರೋ ಪೇಷಂಟ್ಗಳನ್ನ ನಾವು ನೋಡ್ತೀವಿ. ಸೊ ಇದು ಮೇಯ್ನಾಗಿ ದ ರೀಸನ್ಸ್ ಫಾರ್ ಆರ್ಥೋಪೆಡಿಕ್ ಇಶ್ಯೂಸ್ ಇನ್ ದ ಪ್ರೆಸೆಂಟ್ ಇದು.
ಸೊ ಫುಡ್ಡು ಏನಾದರೂ ಸಮಸ್ಯೆ ಆಗ್ತಿದೆ? ಫುಡ್ಡು ಒಂದು ಅಂದರೆ ಅದೇ ಜಂಕ್ ಫುಡ್ ಅಂತ ಹೇಳಿದೆ ನಾನು. ಜಂಕ್ ಫುಡ್ಡಲ್ಲಿ ನಮಗೇನಾಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ, ಪ್ಲಸ್ ಈ ಕಾರ್ಟಿಲೇಜ್ ಮತ್ತು ಬೋನ್ ಹೆಲ್ತ್ ನಮಗೆ ಡಿಟೀರಿಯರೇಟ್ ಆಗುತ್ತೆ. ಅದರಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ಇರಲ್ಲ, ಬೇಕಾದ ನ್ಯೂಟ್ರಿಯೆಂಟ್ ಸಿಗಲ್ಲ ನಮಗೆ. ಕ್ಯಾಲ್ಶಿಯಂ ರಿಚ್ ಫುಡ್ಡು, ಈಗ ಫಾರ್ ಎಕ್ಸಾಂಪಲ್ ರಾಗಿ ಈ ಥರದ್ದೆಲ್ಲ ದೇರ್ ಆಲ್, ಈಗ ವೆಜಿಟೇರಿಯನ್ಸ್ಗೆ ರಾಗಿ ಇಸ್ ದ ರಿಚೆಸ್ಟ್ ಸೋರ್ಸ್. ಈಗ ನಾವು ರಾಗಿ ತಿನ್ನೋ ಕಲ್ಚರೇ ಸ್ವಲ್ಪ ಕಡಿಮೆ ಆಗಿದೆ. ಈಗ ಮೊದಲೆಲ್ಲ ರಾಗಿನೇ ಸ್ಟೇಪಲ್ ಫುಡ್ ಇರ್ತಾಯಿತ್ತು. ಸೊ ಆಮೇಲೆ ಸನ್ಲೈಟ್ ಎಕ್ಸ್ಪೋಜರಲ್ಲಿ ವೈಟಮಿನ್ ಡಿ ಸಿಗುತ್ತೆ, ನಾವು ಬಿಸಿಲಲ್ಲಿ ಓಡಾಡೋದು ಕಡಿಮೆ ಆಗಿದೆ ಈಗ. ಸೊ ಈ ಥರ ನಮ್ಮ ಡಯಟಲ್ಲಿ ಏನು ನಮಗೆ ಬೋನ್ ಹೆಲ್ತ್ಗೆ ಚೆನ್ನಾಗಿರೋದು ಬೇಕಾ, ಅದನ್ನು ನಾವು ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳ್ತಾ ಇದ್ವಿ. ಆಮೇಲೆ ಅದರಿಂದಾಗಿ ಈಗ ವಿಟಮಿನ್ ಡಿ ಕೊರತೆಯಿಂದಾಗಿ ಜನರಲೈಸ್ಡ್ ಬ್ಯಾಕ್ ಪೇಯ್ನು, ನೆಕ್ ಪೇಯ್ನು ಯಂಗ್ ಪರ್ಸನ್ಸಲ್ಲಿ, ಪ್ಲಸ್ ಈಗ ಈ IT ಈ ಥರ ಡೆಸ್ಕ್ ಜಾಬ್ ಮಾಡೋರಲ್ಲೆಲ್ಲ ಪಾಸ್ಚರ್ ಸರಿ ಇರೋದಿಲ್ಲ, ಡಿಫಿಷಿಯನ್ಸಿ ಇರುತ್ತೆ. ಇದರಿಂದಾಗಿ ಕ್ರಾನಿಕ್ ಸ್ಟ್ರೆಸ್ ಇಂಜುರಿ, ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ ಅಂತೀವಿ. 8 to 10 hours ಒಂದೇ ಕಡೆ ಕೂತಿರೋದು, ಪಾಸ್ಚರು, ಲ್ಯಾಕ್ ಆಫ್ ಎಕ್ಸರ್ಸೈಸು, ಇದೆಲ್ಲದರಿಂದಾಗಿ ನೆಕ್ ಪೇಯ್ನು, ಬ್ಯಾಕ್ ಪೇಯ್ನು ಇದೆಲ್ಲ ಕಾಮನ್ ಆಗಿ ಬರ್ತಾ ಇದೆ. ಯಂಗರ್ ಪೇಷಂಟ್ಸಲ್ಲಿ ಆರ್ಥರೈಟಿಸ್ ಕಾಮನ್ ಆಗಿ ಯಾಕೆ ಬರುತ್ತೆ ಅಂತಂದರೆ ಬಿಕಾಸ್ ಆಫ್ ದ ಹಾರ್ಮೋನಲ್ ವೇರಿಯೇಷನ್. ಈಗ ಎಸ್ಪೆಷಲಿ ವಿಮೆನ್ ಡ್ಯೂರಿಂಗ್ ಚೈಲ್ಡ್ ಬೇರಿಂಗ್ ಏಜ್ ಅಂತ ಹೇಳ್ತೀವಿ, 25 to 45, ಈ ಥರ ನೀ ಪೇಯ್ನ್ ತುಂಬ ಕಾಮನ್ ಆಗಿ ಬರುತ್ತೆ. ಕಾಂಡ್ರೋಮಲೇಷಿಯಾ ಅಂತ ಹೇಳ್ತೀವಿ. ಇದು ಫುಲ್ ಪ್ಲೆಜ್ಡ್ ಆರ್ಥರೈಟಿಸ್ ಅಲ್ಲ, ಬಟ್ ಈ ಕಾರ್ಟಿಲೇಜ್ ಹೆಲ್ತ್ ಕಡಿಮೆ ಆಗ್ತಾ ಅವರಿಗೆ ಈ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಥೈರಾಯ್ಡ್ ಇರೋರಿಗೆ, ಬಾಡಿ ವೆಯ್ಟ್ ಜಾಸ್ತಿ ಇರೋರಿಗೆ, ಹಾರ್ಮೋನಲ್ ಚೇಂಜಸ್ಸು, ಈಗ PCOS ಅಂತೀವಿ, ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸು, ಇದೆಲ್ಲ ಹಾರ್ಮೋನಲ್ ಅಬ್ನಾರ್ಮಲಿಟಿಯಿಂದ ಆಗೋದು. ಅದನ್ನೆಲ್ಲ ನಾವು ಕಾಮನ್ಲಿ ಓವರ್ ವೆಯ್ಟ್, ಒಬೆಸಿಟಿ ಇದೆಲ್ಲ ಕಾಮನ್ ಆಗಿ ನೋಡ್ತಿರ್ತೀವಿ ನಾವು. ಅದರಿಂದಾಗಿ ನೀ ಪೇಯ್ನುಗಳೆಲ್ಲ ತುಂಬ ಕಾಮನ್ನು. ಬಟ್ ಅವೆಲ್ಲ ಟ್ರೀಟೇಬಲ್ ಕಾಸಸ್ಸು. ಅದನ್ನೆಲ್ಲ ಸಪ್ಲಿಮೆಂಟ್ ಕೊಡೋದ್ರಿಂದ, ವೆಯ್ಟ್ ರೆಡ್ಯೂಸ್ ಮಾಡೋದ್ರಿಂದ, ಹಾರ್ಮೋನಲ್ ಚೇಂಜಸ್ನ ಸರಿ ಮಾಡೋದ್ರಿಂದ ಅದನ್ನು ಟ್ರೀಟ್ ಮಾಡ್ಬೋದು. ಈ RO ವಾಟರ್ ತುಂಬ ಬಳಕೆ ಆಗ್ತಿದೆಯಲ್ಲ ಸರ್ ಈಗ, ಅದು ಈ ಮೂಳೆ ಇದ್ರ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ? ಹಾರ್ಡ್ ವಾಟರ್ ಮತ್ತು ಈ ಫ್ಲೂರೋಸಿಸ್ ಅಂತ ಏನು ಹೇಳ್ತೀವಿ ಅಲ್ಲ, ಅದೇ ಹಾರ್ಡ್ ವಾಟರ್ ಮತ್ತು ಫ್ಲೂರೋಸಿಸ್, ಅದರಲ್ಲೆಲ್ಲ ನಾವು ಡೆಫಿನೆಟ್ ಆಗಿ ಅದು ಕೆಲವು ಸಮ್ ಡಿಸ್ಟ್ರಿಕ್ಟ್ಸ್ ಆಫ್ ಆಂಧ್ರ ಪ್ರದೇಶಲ್ಲೆಲ್ಲ ನಾವು ಈ ಆರ್ಥರೈಟಿಸನ್ನು ಆ್ಯಸ್ ಅರ್ಲಿ ಆಸ್ 35-40 ಇಯರ್ಸ್ಗೆ ನೋಡ್ತೀವಿ. ಅದು ಬಿಕಾಸ್ ಆಫ್ ದ ಈ ಫ್ಲೂರೈಡ್ ಕಂಟೆಂಟ್ ಅಂತ ಹೇಳಿ ವಾಟ್ರಲ್ಲಿ ಹೇಳ್ತೀವಿ, ಅದು ಫ್ಲೂರೈಡ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಫ್ಲೂರೋಸಿಸ್ ಅಂತ ಆಗುತ್ತೆ. ಅದರಿಂದಾಗಿ ಅರ್ಲಿ ಆರ್ಥರೈಟಿಸ್ ಬರುತ್ತೆ. ಪ್ರಾಬ್ಲಿ ಹಾರ್ಡ್ ವಾಟರಲ್ಲೂ ಆ ಥರ ಆಗ್ಬೋದು, ಬಟ್ ತುಂಬ ಅದ್ರ ಬಗ್ಗೆ ಸೈಂಟಿಫಿಕ್ ಎವಿಡೆನ್ಸ್ ಅಂತೇಳಿ ನನಗೆ ಗೊತ್ತಿದ್ದಂಗೆ ಇನ್ನೂ ಇಲ್ಲ. ಪ್ರಾಬ್ಲಿ ಹಾರ್ಡ್ ವಾಟರ್ ಅಥವಾ ಈ ಕಂಟ್ಯಾಮಿನೇಟೆಡ್ ವಾಟರ್ ಆಲ್ಸೋ, ಬಟ್ ಅದ್ರ ಬಗ್ಗೆ ಸ್ಟಡಿ ಮಾಡಿ ವೈಜ್ಞಾನಿಕವಾಗಿ ಇನ್ನೂ ಸಂಶೋಧನೆ ಪ್ರಾಬ್ಲಿ ಬಂದರೆ ಅದ್ರ ಬಗ್ಗೆ ನಮಗೆ ಇನ್ನೂ ಮಾಹಿತಿ ಬರ್ಬೋದು. ಸರಿ, ನೀ ಪರ್ಟಿಕ್ಯುಲರ್ಲಿ ನೀ ಪ್ರಾಬ್ಲಮ್ಗೆ ಮೇಜರ್ ರೀಸನ್ಸ್ ಏನಿದೆ? ಅದು ನಮಗೀಗ ಈ ಸಾಮಾನ್ಯವಾಗಿ ಎಲ್ಡರ್ಲಿಯಲ್ಲೇ ನೋಡುವಂಥ, ನಾವೀಗ ಒಂದು ನೀ ಪೇಯ್ನ್ ಅಂತ ಹೇಳಿ ಕ್ಲಿನಿಕ್ ಮಾಡಿದ್ರೆ ಒಂದು 90% ಪೇಷಂಟ್ಸು ಅಬೌವ್ 50 ಇಯರ್ಸ್, 50 ವರ್ಷಕ್ಕಿಂತ ಮೇಲೆ. ಇದೆಲ್ಲ ಅದರಲ್ಲಿ ಮೇಜರ್ ಚಂಕ್ ಬರೋದು ನಮಗೆ ಈ ಆಸ್ಟಿಯೋಆರ್ಥರೈಟಿಸ್. ಆಸ್ಟಿಯೋಆರ್ಥರೈಟಿಸ್ ಅಂದರೆ ಏಜ್ ರಿಲೇಟೆಡ್ ವೇರ್ ಆ್ಯಂಡ್ ಟೈರ್ ಇನ್ ದ ನೀ, ಇನ್ ಸಿಂಪಲ್ ವರ್ಡ್ಸ್. ವಯಸ್ಸಾಗ್ತಾ ಮಂಡಿ ಸವಕಳಿ ಬರೋದು ಅಂತ ಹೇಳ್ಬೋದು. ಅದಕ್ಕೆ ಮೇನ್ ರೀಸನ್ನು ಅದೇ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್, ನಾನ್ ಮಾಡಿಫೈಯಬಲ್ ಅಂದರೆ ನಾವು ಏನು ನಮ್ಮ ಕಂಟ್ರೋಲಲ್ಲಿದೆ ಅನ್ನೋವಂಥದ್ದು. ಒಬೆಸಿಟಿ, ನಾವು ವೆಯ್ಟ್ ಗೇನ್ ಆಗದೆ ಇರೋಂಗೆ ನೋಡ್ಕೊಳ್ಳೋದು. ಆಮೇಲೆ ಈ ಬ್ಯಾಲೆನ್ಸ್ಡ್ ಡಯಟು, ಕ್ಯಾಲ್ಶಿಯಮ್ಮು, ವೈಟಮಿನ್ ಡಿ ಇರುವಂಥ ಡಯಟು, ಒಳ್ಳೆ ಎಕ್ಸರ್ಸೈಸಸ್ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ, ಸನ್ಲೈಟ್ ಎಕ್ಸ್ಪೋಜರ್, ಇದೆಲ್ಲ ನಮ್ಮ ಕಂಟ್ರೋಲಲ್ಲಿರುವಂಥದ್ದು. ಕೆಲವು ವಿಷಯಗಳು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಅದು ಅಂದರೆ ಜೆನೆಟಿಕ್ ಹಿಸ್ಟ್ರಿ. ಈಗ ನಮ್ಮ ಜೀನ್ಸಲ್ಲಿ ಜೆನೆಟಿಕ್ ಅಂದ ತಕ್ಷಣ ಅದು ಫ್ಯಾಮಿಲಿ ಹಿಸ್ಟ್ರಿ ಅಂತಲ್ಲ. ಈಗ ಪೇರೆಂಟ್ಸ್ಗಿಲ್ಲ ನನಗೆ ಹೇಗೆ ಆರ್ಥರೈಟಿಸ್ ಬಂತಂದರೆ, ಜೆನೆಟಿಕ್ ಅನ್ನೋದು ನಮ್ಮ DNA ಏನಾದ್ರು ಚೇಂಜಸ್ ಆದರೆ ಅದು ಯಾರಿಗೂ ಆಗ್ಬೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ ನಿಮಗೆ ಈ ಡಯಾಬಿಟೀಸ್, ಈಗ ಫಾದರ್ ಆ್ಯಂಡ್ ಮದರ್ ಬೋತ್ ಆರ್ ಡಯಾಬಿಟಿಕ್ ಅಂದರೆ ಹೈ ಚಾನ್ಸಸ್ ದ್ಯಾಟ್ ದ ಚಿಲ್ಡ್ರನ್ ವಿಲ್ ಬಿಕಮ್ ಡಯಾಬಿಟಿಕ್ ಇವೆನ್ಚುಲಿ, ಯಾವಾಗ ಅವ್ರ ಲೈಫಲ್ಲಿ ಯಾವಾಗ ಒಂದ್ಸಲ ಆಗೇ ಆಗ್ತಾರೆ. ಹಾಗಂತ ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ದು ಪೇರೆಂಟ್ಸು ಡಯಾಬಿಟಿಕ್ ಆಗಿರಲ್ಲ. ಸೊ ಲೈಫ್ ಸ್ಟೈಲು ಅದು, ಸೊ ಜೆನೆಟಿಕ್ ಮಾಡಿಫಿಕೇಷನ್ ಆಗ್ಬೋದು ವಿದೌಟ್ ಪೇರೆಂಟ್ಸ್ ಹ್ಯಾವ್. ಸೊ ಪೇರೆಂಟ್ಸ್ಗೆ ಹಿಸ್ಟ್ರಿ ಇತ್ತು ಅಂದರೆ ಇಟ್ಸ್ ಎ ಸ್ಟ್ರಾಂಗ್ ರಿಸ್ಕ್ ಫ್ಯಾಕ್ಟರ್. ಅವ್ರಿಗೆ ಇಲ್ಲ ಅಂತಂದ್ರೂ ಕೆಲವು ಸಲ ಜೆನೆಟಿಕಲಿ ಆರ್ಥರೈಟಿಸ್ ಬರ್ಬೋದು. ಇದಲ್ಲದೆ ನಮ್ಮದು ಲೈಫ್ ಸ್ಟೈಲು, ಆ್ಯಕ್ಟಿವಿಟಿ, ವೆಯ್ಟ್ ಗೇನು, ಲ್ಯಾಕ್ ಆಫ್ ಎಕ್ಸರ್ಸೈಸಸ್ಸು, ಇದು ಮೇನ್ ರೀಸನ್ ಫಾರ್ ಆಸ್ಟಿಯೋಆರ್ಥರೈಟಿಸ್.